ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್ 35x35 ಸೈಟ್ ಈಸ್ಟ್ ಫೇಸಿಂಗ್ನಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನಿಮಗೆ ಇಲ್ಲಿ ರೈಲಿಂಗ್ ವರ್ಕನ್ನು ನಾವು ಮಾಡಿದ್ದೀವಿ. ಇಲ್ಲಿ SS ಮೆಟೀರಿಯಲ್ ಮತ್ತು ಟೆಫನ್ ಗ್ಲಾಸನ್ನು ನಾವು ಯೂಸ್ ಮಾಡಿಕೊಂಡು ರೈಲಿಂಗನ್ನು ಡಿಸೈನ್ ಮಾಡಿದ್ದೀವಿ. ಇದನ್ನು ಡಿಸೈನ್ ಮಾಡುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕಾಗುತ್ತೆ ಮತ್ತು ಈ ಪ್ರೊಸೀಜರನ್ನು ಏನು ಫಾಲೋ ಮಾಡ್ತೀವಿ ಇದನ್ನು ಮಾಡಬೇಕಾದ್ರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ. ಮೊದಲನೇದಾಗಿ ವೀಕ್ಷಕರ, ನಮಗೆ ಈ ಸ್ಟೀಲ್ನಲ್ಲಿ SS ಸ್ಟೀಲ್ನ ನಾವು ಇಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರಿತೀವಿ. ಇದರಲ್ಲೂ ಕೂಡ ತುಂಬ ಗ್ರೇಡ್ಗಳು ಬರುತ್ತೆ. 304 ಬರುತ್ತೆ, ಹಾಗೆಯೇ 202 ಬರುತ್ತೆ, ಮತ್ತು ಇನ್ನೂ ಹೈ ಕ್ವಾಲಿಟಿ ಹೋದರೆ 316 ಅಂತ ಒಂದು ಸ್ಟೀಲ್ ಬರುತ್ತೆ. ನಾವಿಲ್ಲಿ 304 SS ಸ್ಟೀಲನ್ನು ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. 16 ಗೇಜ್ ರಾಡನ್ನು ಯೂಸ್ ಮಾಡಿದ್ದೀವಿ. 16 ಸ್ಟ್ರಾಂಗ್ ಆಗಿರುತ್ತೆ. ಅದಲ್ಲದೆ ಬೇರೆ ಗೇಜ್ ರಾಡನ್ನು ಯೂಸ್ ಮಾಡಿದ್ರೆ ಅದು ವೀಕ್ ಆಗಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದು 16 ಸ್ಟ್ರಾಂಗ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಟೆಫನ್ ಗ್ಲಾಸನ್ನು ಯೂಸ್ ಮಾಡಿದ್ದೀವಿ. ಇದು 10 mm ಥಿಕ್ನೆಸ್ಸನ್ನು ಹೊಂದಿರುತ್ತೆ ಈ ಗ್ಲಾಸು. ಮತ್ತು ಇಲ್ಲೂ ಕೂಡ 6 mm ಗ್ಲಾಸ್ ಬರುತ್ತೆ, 8 mm ಬರುತ್ತೆ, 10 mm ಬರುತ್ತೆ, ಮತ್ತು 12 mm ಬರುತ್ತೆ. ಬಟ್ ನಾರ್ಮಲ್ ಆಗಿ ನಾವು 10 mm ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಮೊದಲಿಗೆ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಮಾರ್ಕನ್ನು ಮಾಡ್ಕೋಬೇಕು. ಸೆಂಟರ್ಗೆ ಬರೋದಕ್ಕೆ ನಮ್ಮದು ರೈಲಿಂಗು ಫಸ್ಟಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಹೋಲನ್ನು ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ನಾವು ಹೋಲ್ ಮಾಡೋದನ್ನು ತೋರಿಸ್ತಿದ್ದೀವಿ. ಇದನ್ನು ಮಾಡಿ ಆದಮೇಲೆ ಅದರೊಳಗಡೆ ನಾವು ಇದು 6 ಇಂಚ್ ಇರುತ್ತೆ. ಇದು ಕೂಡ SS ದೇನೆ. ಇದನ್ನು ಕೂಡ ನಾವು ಇವಾಗ ಇಮೇಜಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದನ್ನು ಪ್ಲೇಸ್ ಮಾಡೋದಕ್ಕಿಂತ ಮುಂಚೆ ಆ ಹೋಲ್ ಒಳಗಡೆ ಅರಲ್ ಡೇಟನ್ನು ಹಾಕಬೇಕಾಗುತ್ತೆ. ನಾವು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಯಾವ ಅರಲ್ ಡೇಟನ್ನು ನಾವಿಲ್ಲಿ ಯೂಸ್ ಮಾಡ್ತಿದ್ವಿ ಅಂತ. ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಆ ಹೋಲ್ ಒಳಗಡೆ ಹಾಕಿ ಆನಂತರ ಇದನ್ನು ಪ್ಲೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಗ್ಲಾಸ್ ಬರುತ್ತೆ. ನೆಕ್ಸ್ಟ್ ಗ್ಲಾಸನ್ನು ಪ್ಲೇಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಗ್ಲಾಸನ್ನು ಪ್ಲೇಸ್ ಮಾಡಿ ಆದಮೇಲೆ ಅದ್ರ ಮೇಲೆ ಟ್ಯೂಬುಲರ್ ಸೆಕ್ಷನ್ ಇನ್ನೊಂದು ಬರುತ್ತೆ. ಅದು 1.5 ಇಂಚ್ ಡೆಪ್ತ್ ಇರುತ್ತೆ. ಅದು ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ವಾಲಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ, ನಾವು ಗ್ಲಾಸನ್ನು ಪ್ಲೇಸ್ ಮಾಡಿ ಆದಮೇಲೆ ಅದು ಸ್ಟ್ರೈಟಾಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಪ್ಲಂಬ್ ಅಥವಾ ಸ್ಪಿರಿಟ್ ಲೆವೆಲನ್ನು ಯೂಸ್ ಮಾಡ್ಬೋದು. ಸ್ಟ್ರೈಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ಟ್ರೈಟಾಗಿದೆ ಅಂತ ಕನ್ಫರ್ಮ್ ಆದಮೇಲೆ ನೆಕ್ಸ್ಟ್ ಆ ಟ್ಯೂಬುಲರ್ ಸೆಕ್ಷನ್ ಯಾವ ಪ್ಲೇಸಲ್ಲಿ ಬರುತ್ತೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾವು ವರ್ಟಿಕಾಲಿಟಿನ ಚೆಕ್ ಮಾಡ್ಕೊಳ್ಳದೆ ಸ್ಪಿರಿಟ್ ಲೆವೆಲ್ನ ಯೂಸ್ ಮಾಡದೆ ನಾವು ಮಾರ್ಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಏನಾದರೂ ಅದು ಬೆಂಡ್ ಆಗಿದ್ರೆ ಅದು ಗೊತ್ತಾಗಲ್ಲ. ಮಾರ್ಕ್ ಮಾಡಿ ಆದಮೇಲೆ ಮತ್ತೆ ಗ್ಲಾಸನ್ನು ನಾವು ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡಿ ಮಾರ್ಕ್ ಏನು ಮಾಡ್ಕೊಂಡಿರ್ತೀವಿ ಅಲ್ಲಿ ಹೋಲನ್ನು ಮಾಡ್ಕೋಬೇಕಾಗುತ್ತೆ. ಹೋಲ್ ಮಾಡಿ ಆದಮೇಲೆ ಮತ್ತೆ ಗ್ಲಾಸನ್ನು ನಾವು ಪ್ಲೇಸ್ ಮಾಡಬೇಕು. ಕಂಪ್ಲೀಟಾಗಿ ನಾವು ಏನೇನು ವರ್ಕ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಈ ರೀತಿ ಗ್ಲಾಸನ್ನು ಪ್ಲೇಸ್ ಮಾಡಿ ಒಂದು ಗ್ಲಾಸಿಂದ ಇನ್ನೊಂದು ಗ್ಲಾಸ್ ಏನಿರುತ್ತೆ ಆ ಎರಡು ಗ್ಲಾಸ್ಗಳ ಮಧ್ಯೆ ಗ್ಯಾಪ್ ಬರ್ತಾ ಇದೆಯಾ, ಒಂದಕ್ಕೊಂದು ಗ್ಲಾಸ್ ಮ್ಯಾಚ್ ಆಗ್ತಾ ಇದೆಯಾ, ಲೈನಿಂದ ಔಟ್ ಏನಾದರೂ ಆಗ್ತಿದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಇದೆಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಸ್ಪಿರಿಟ್ ಲೆವೆಲ್ನ ಯೂಸ್ ಮಾಡಿಕೊಂಡು ವರ್ಟಿಕಲ್ ಆಗಿ ಇದೆಯಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಈ ಟ್ಯೂಬುಲರ್ ಸೆಕ್ಷನನ್ನು ಇಡಬೇಕಾಗುತ್ತೆ. ಈ ಟ್ಯೂಬುಲರ್ ಸೆಕ್ಷನ್ ಅಷ್ಟೇ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ನಿಮಗೆ ಅದನ್ನು ಕೂಡ ತೋರಿಸ್ತಿದ್ದೀವಿ. ಈ ಗ್ಯಾಪನ್ನು ಏನು ಕೊಟ್ಟಿರ್ತೀವಿ ಅಂದರೆ ಇದರೊಳಗಡೆ ನಮಗೆ ಗ್ಲಾಸ್ ಕುತ್ಕೊಳ್ಳುತ್ತೆ. ಮತ್ತು ಈ ಗ್ಲಾಸ್ ಮತ್ತು ಈ ಟ್ಯೂಬುಲರ್ ಸೆಕ್ಷನ್ ಒಳಗಡೆ ಹೋದ್ಮೇಲೆ ಅಲ್ಲೂ ಕೂಡ ಬಾಂಡಿಂಗ್ ಚೆನ್ನಾಗಿ ಬರೋದಕ್ಕೆ ಸೀಲೆಂಟನ್ನು ನಾವು ಯೂಸ್ ಮಾಡ್ತೀವಿ. ಸೊ ಫೈನಲ್ ಆಗಿ ಆ ಗ್ಲಾಸ್ ಮೇಲೆ ಟ್ಯೂಬುಲರ್ ಸೆಕ್ಷನನ್ನು ಹಾಕ್ತಾ ಇದೀವಿ. ಅದೇ ರೀತಿ ಇದನ್ನು ಹಾಕಿ ಆದಮೇಲೆ ಸೀಲೆಂಟನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ತಿದ್ದೀವಿ. ಇದಾದ್ಮೇಲೆ ಟ್ಯೂಬುಲರ್ ಸೆಕ್ಷನನ್ನು ಪ್ಲೇಸ್ ಮಾಡೋಕ್ಕೆ ಹೋಲ್ ಏನು ಮಾಡಿರ್ತೀವಿ ಅದನ್ನು ಫಿಲ್ ಮಾಡ್ತಕ್ಕಂಥದ್ದು. ಇದನ್ನು ಸಿಮೆಂಟ್ಗೆ ವಾಟರ್ ಮಿಕ್ಸ್ ಮಾಡಿಕೊಂಡು ಫಿಲ್ ಮಾಡ್ಕೋಬಹುದು. ಸಿಮೆಂಟ್ ಫಿಲ್ ಮಾಡಿ ಆದಮೇಲೆ ಈ ಕ್ಯಾಪನ್ನು ಹಾಕಬೇಕು. ಆ ಕ್ಯಾಪ್ ಮತ್ತು ಟ್ಯೂಬುಲರ್ ಸೆಕ್ಷನ್ ನಾವು ಸಾಲ್ಡ್ರಿಂಗ್ ಮಾಡಬೇಕಾಗುತ್ತೆ. ಸಾಲ್ಡ್ರಿಂಗ್ ಅನ್ನು ಮಾಡಿ ಅದಕ್ಕೆ ಪಾಲಿಶಿಂಗ್ ಅನ್ನು ಕೂಡ ಮಾಡಬೇಕಾಗುತ್ತೆ. ಪಾಲಿಶ್ ಮಾಡಿದಾಗ ನಮ್ದು ಏನು SS ಒರಿಜಿನಲ್ ಕಲರ್ ಇರುತ್ತೆ ಅದೇ ಒರಿಜಿನಲ್ ಕಲರ್ ಬರುತ್ತೆ. ಇಷ್ಟನ್ನ ಮಾಡಿ ಆದ್ಮೇಲೆ ನಮ್ದು ರೈಲಿಂಗ್ ವರ್ಕ್ ಕಂಪ್ಲೀಟ್ ಆಗುತ್ತೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ನಲ್ಲೂ ಕೂಡ ತಿಳಿಸ್ಬೋದು. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನ್ ಅನ್ನ ಮೈಸೂರು ಅಥವಾ ಬ್ಯಾಂಗ್ಳೂರಿನಲ್ಲಿ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.